ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಈ ಕ್ಷಣ ಅವ್ರು ಏನು ಫೀಲ್ ಮಾಡ್ತಿದ್ದಾರೆ, ಏನು ಯೋಚಿಸ್ತಾ ಇರ್ಬೋದು, ಅವ್ರ ಮನಸ್ಸಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತಾ ಇದೆ, ಪ್ರತಿಯೊಂದನ್ನು ಕೂಡ ಇದರಲ್ಲಿ ತಿಳ್ಕೊಳ್ಳೋಣ. ಓಕೆ, ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ. ಎಸ್, ಇವತ್ತಿನ ರೀಡಿಂಗಲ್ಲಿ ಪ್ರತಿಯೊಬ್ಬರು ಕೂಡ ನನ್ನ ಪ್ರೀತಿಯ ಜೀವನ ಶಾಂತಿ ಮತ್ತು ಸಮತೋಲನದಲ್ಲಿದೆ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಈ ಒಂದು ರೀಡಿಂಗ್ನ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನೊಂದ್ಸಲ ಹೇಳ್ತೀನಿ, ನನ್ನ ಪ್ರೀತಿಯ ಜೀವನ ಶಾಂತಿ ಮತ್ತು ಸಮತೋಲನದಲ್ಲಿದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ. ಕೆಲವೊಬ್ರು ಕನ್ನಡದಲ್ಲಿ ಕಮೆಂಟ್ಗಳನ್ನ ಹಾಕ್ತೀರಾ. ನಿಮೀಗ ಈ ಹೇಳ್ಕೊಡ್ಬೇಕಾ ಅಂತ ಕಾಣಿಸ್ತಾ ಇದೆ ನನಗೆ. ಏನಪ್ಪ ಹಿಂಗೆಲ್ಲ ಕಮೆಂಟ್ ಮಾಡ್ತಾರಲ್ಲ ಅಂತ. ಜೋಕ್ಸ್ ಅ ಪಾರ್ಟ್. ಸೊ ಕನ್ನಡನ ಕ್ಲೀನಾಗಿ ಕರೆಕ್ಟಾಗಿ ಬರೀರಿ. ಓಕೆ, ಥ್ಯಾಂಕ್ ಯು. ಎಸ್, ಕೆಲವೊಂದ್ಸಲ ಟೈಪಿಂಗ್ ಮಿಸ್ಟೇಕು ಆಗಿರುತ್ತೆ, ನೀವು ಸರಿಯಾಗಿ ಬರೋದು ಅದು ಇನ್ನೊಂದ್ಸಲ ಇನ್ನೇನೋ ಆಗಿರುತ್ತೆ. ಬಟ್ ಚೆಕ್ ಮಾಡಿ, ಒಂದ್ಸಲ ಕಮೆಂಟ್ ಮಾಡಿ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಈ ಒಂದು ರೀಡಿಂಗಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಏನು ಬರ್ತಾ ಇದೆ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಬರ್ತಾ ಇದೆ ಆದಿಪರಾಶಕ್ತಿ ಜಗನ್ಮಾತೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಇವತ್ತಿನ ದಿನ ಹೆಚ್ಚಾಗಿ ನಿಮ್ಮ ಬಗ್ಗೆ ಯೋಚನೆನ ಮಾಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬಂದಿದೆ. ಅವ್ರ ಫ್ರೆಂಡ್ ಜೊತೆಗಿರಬಹುದು, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಾಗಿರಬಹುದು, ಅಥವಾ ನಿಮ್ಮಿಬ್ರಿಗೂ ಗೊತ್ತಿರೋಂಥ ಒಬ್ಬ ವ್ಯಕ್ತಿಗೆ ನಿಮ್ಮ ವಿಷಯವಾಗಿ ಚರ್ಚೆ ಮಾಡಿದ್ದಾರೆ, ಅಥವಾ ಮಾತಾಡಿದ್ದಾರೆ, ಅಥವಾ ಕೇಳಿದ್ದಾರೆ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಇವತ್ತಿನ ದಿನ ಮಾಡಿರುವಂಥದ್ದು. ಆ್ಯಂಡ್ ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇವತ್ತಿನ ದಿನ ಮಧ್ಯಾಹ್ನನೂ ಕೂಡ ಅವರು ಹೆಚ್ಚಾಗಿ ನಿಮ್ಮ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ, ಏನಾಗಿರಬಹುದು ಅನ್ನೋ ವಿಷಯದಲ್ಲಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇವತ್ತಿನ ಮಧ್ಯಾಹ್ನ ಹಾಗೆ ನಿನ್ನೆಯ ರಾತ್ರಿ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಸೊ ಬ್ಯೂಟಿಫುಲ್ ಪಾಸಿಟಿವ್ ಎನರ್ಜಿ. ನಿಮ್ಮ ನೆನಪುಗಳನ್ನು ಅವರು ದಿನದ ಅರ್ಧ ಭಾಗದಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಕೆಲಸದಲ್ಲಿರ್ಬಹುದು, ಕಾಲೇಜಲ್ಲಿರ್ಬಹುದು, ಅಥವಾ ಕಾಲೇಜ್ ಅಂತ ಹೇಳಿದ್ರೆ ಇಲ್ಲಿ ಟೀಚರ್ ಆಗೂ ಇರ್ಬೋದು, ಲೆಕ್ಚರ್ ಆಗೂ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಟೂಡೆಂಟ್ ಆಗೂ ಇರ್ಬೋದು. ಇಲ್ಲಿ ವರ್ಕಲ್ಲಿ ಇದ್ರೂ ಕೂಡ, ವರ್ಕಲ್ಲಿ ಇಲ್ಲದೆ ಇದ್ರೂ ಕೂಡ ಅವರ ದಿನದ ಒಂದು ಅರ್ಧ ಭಾಗದಷ್ಟಾದರೂ ನಿಮ್ಮ ನೆನಪು ಅವರಿಗೆ ತುಂಬ ಕಾಡ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ಇಲ್ಲಿ ತುಂಬ ಅವಾಯ್ಡ್ ಮಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ ನಿಮ್ಮ ನೆನಪಾಗಬಾರ್ದು ಅಂತ ಹೇಳಿ ಏನೇನೋ ಕಸರತ್ತು ಪಡ್ತಾ ಇದ್ದಾರೆ. ಆದರೆ ಆ ಸೋಲ್ ಕನೆಕ್ಷನ್ ನಿಮ್ಮ ನೆನಪನ್ನ ಪದೇ ಪದೇ ಮರುಕಳಿಸ್ತಾ ಇದೆ. ಸೊ ಇವತ್ತಿನ ದಿನದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮಗೂ ಕೂಡ ಅವ್ರ ನೆನಪು ಹೆಚ್ಚಾಗಿ ಕಾಡಿದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಸೊ ಇನ್ನೊಂದು ಎನರ್ಜಿಲಿ ಬರ್ತಿರೋವಂಥದ್ದು ನಿಮ್ಮ ನೆನಪುಗಳನ್ನು, ಅಥವಾ ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತದಕ್ಕೋಸ್ಕರ ಸ್ವಲ್ಪ ಮನಸ್ಸನ್ನು ಹಗೂರ ಮಾಡ್ಕೊಳ್ಲಿಕ್ಕೆ ಅಂತ ನೀವಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಿರೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ.
ಸುಮ್ಮನೆ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಬರೋಣ ಅಥವಾ ಒಬ್ಬರೇ ಹೋಗ್ಬಿಟ್ಟು ಸುತ್ತಾಡ್ಕೊಂಬರೋಣ, ಈ ರೀತಿಯಾದಂಥ ಪ್ಲ್ಯಾನಿಂಗ್ ಮಾಡ್ತಾ ಇರ್ಬೋದು. ನೀವು ಮಾಡ್ತಿರ್ಬೋದು ಅಥವಾ ನಿಮ್ಮ ಪರ್ಸನ್ ಮಾಡ್ತಿರ್ಬೋದು. ಆದರೆ ಇಲ್ಲಿ ಸ್ಪೆಷಲ್ಲಾಗಿ ಬರ್ತಿರೋ ಎನರ್ಜಿ ಬಂದು, ಸ್ಟ್ರಾಂಗಾಗಿ ಬರ್ತಿರೋ ಎನರ್ಜಿ ಬಂದು, ನೀವೇನಾದರೂ ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ನಿಲ್ಲಿಸಿ ಅಂತ ಹೇಳಿ ಬರ್ತಾ ಇದೆ. ಟ್ರಾವೆಲ್ ಎನರ್ಜಿ ಬೇಡ ಅಂತ ಇಲ್ಲಿ ಬರ್ತಾ ಇದೆ. ಈ ಒಂದು 2-3 ದಿನ ಇರ್ಬೋದು, 1 ವೀಕ್ ಆಗಿರ್ಬೋದು. ಈ ಒಂದು ವಾರದಲ್ಲಿ, ಈ 2-3 ದಿನದಲ್ಲಿ ಯಾವುದೇ ರೀತಿಯಾದಂಥ ಪ್ರಯಾಣಗಳು ಬೇಡ. ಏನಾದರೂ ಪ್ಲ್ಯಾನಿಂಗ್ ಮಾಡಿದ್ದೀರಾ ಅಂತ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ದೂರ ಪ್ರಯಾಣಗಳು ಬೇಡ ಅಂತ. ಓಕೆ, ಸೊ ಅಕಸ್ಮಾತ್ ಪ್ರಯಾಣ ಮಾಡಲೇಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಇಲ್ಲಿ ಬರ್ತಾ ಇದೆ ಎನರ್ಜಿ. ಓಕೆ, ಇಲ್ಲ ಕ್ಯಾನ್ಸಲ್ ಮಾಡುವಂಥ ಸಿಚುವೇಶನ್ನೇ ಇಲ್ಲ, ನಾನು ಹೋಗಲೇಬೇಕು ಅನ್ನೋಂಥ ಒಂದು ಅನಿವಾರ್ಯತೆ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಸ್ವಲ್ಪ ಗಮನ ಇರಲಿ. ಓಕೆ, ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ? ಎ ಲೆಟರ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಹೆಸರಿಗೆ ಕನೆಕ್ಟ್ ಮಾಡಿದಾಗ ಇಲ್ಲೊಂದು ಕಡೆ ಅವರು ಶಿವ, ಲಾರ್ಡ್ ಶಿವ ದೇವರ ಹೆಸರನ್ನು ಇಟ್ಕೊಂಡಿರುವಂಥದ್ದು. ಓಕೆ, ಕೆ ಲೆಟರ್, ಇ ಲೆಟರ್, ಜೆ ಲೆಟರ್, ಎಸ್ ಲೆಟರ್, ಟಿ ಲೆಟರ್, ಡಿ, ಪಿ, ಎಂ, ಎನ್, ಟಿ ಲೆಟರ್ ಅವರ ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ನೆಕ್ಸ್ಟ್ ಎನರ್ಜಿ. ಓಕೆ, ನಿಮ್ಮ ನೆನಪಲ್ಲಿ ಎಲ್ಲೋ ಒಂದು ಕಡೆ ಅವರು ಕಣ್ಣೀರು ಹಾಕ್ತಾ ಇರೋವಂಥ ಒಂದು ಎನರ್ಜಿನೂ ಕೂಡ ಇದೆ ಇಲ್ಲಿ. ಓಕೆ, ಎಲ್ಲೋ ಒಂದು ಕಡೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ನಿಮ್ಮ ನೆನಪನ್ನ ಮಾಡ್ಕೊಳ್ತಾ. ಏನೂ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಇಲ್ಲಿ ಎಲ್ಲೋ ಒಂದು ಕಡೆ ಅಂದರೆ ಹೋಪ್ಲೆಸ್ ಆಗಿದೆ ಅಲ್ವಾ, ಏನೂ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಿರೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಚೆಕ್ ಮಾಡೋಣ. ನೆಕ್ಸ್ಟ್ ನಿಮ್ಮ ಎನರ್ಜಿ ಏನಿದೆ, ಪರ್ಸನ್ ಎನರ್ಜಿ ಏನಿದೆ, ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. Okay, the Empress card, Page of Swords, Ace of Swords, Two of Cups. ನೋಡಿ ಬಂತು ಎನರ್ಜಿ. Death and Rebirth. So positive. Okay. Ten of Swords, Six of Wands. ಓಕೆ, ದ ಟವರ್ ಕಾರ್ಡ್ ಬಂದಿದೆ. ಸಮಥಿಂಗ್ ಎನರ್ಜಿ ಕ್ಯಾಂಡಲ್ ಬ್ಯಾಕ್ಸಲ್ಲೂ ಬರ್ತಾ ಇತ್ತು. ಟವರ್ ಮೂಮೆಂಟ್, ಸಡನ್ ಪ್ಲ್ಯಾನಿಂಗ್, ಸಡನ್ ಡಿಸಿಷನ್, ಸಡನ್ನಾಗಿ ಆಗುವಂಥದ್ದು. ಓಕೆ, ಸೊ 7 ಆಫ್ ಸಾರ್ಟ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರಲ್ಲಿ ಯಾರ್ದೋ ಒಬ್ಬರು ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು. ಲೈಫಲ್ಲಿ ತುಂಬ ಡಿಸಪಾಯಿಂಟ್ಮೆಂಟ್ಗಳನ್ನ ನೋಡಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂದರೆ ಪ್ರೀತಿ ವಿಷಯದಲ್ಲೇ ಆಗಿರ್ಬೋದು, ಕೆಲಸದ ವಿಷಯದಲ್ಲೇ ಆಗಿರ್ಬೋದು, ಯಾವುದೇ ವಿಷಯದಲ್ಲೇ ಆಗಿರ್ಬೋದು, ತುಂಬ ಡಿಸಪಾಯಿಂಟ್ಮೆಂಟ್ಗಳನ್ನು ನೋಡಿದ್ದೀರಾ. ಆ್ಯಂಡ್ ತುಂಬ ಡಿಲೇ ಆಗಿರುವಂಥದ್ದು. ಕೆಲವೊಂದು ವಿಷಯಗಳಲ್ಲಿ ತುಂಬ ಸುಲಭವಾಗಿ ನಿಮ್ಮ ಕೈ ಸೇರಲ್ಲ. ಯಾವುದೇ ವಿಷಯ ಆಗಿರ್ಬೋದು, ತುಂಬ ನಿಧಾನಕ್ಕೆ ಡಿಲೇ ಆಗುತ್ತೆ, ತಡ ಆಗುತ್ತೆ. ಓಕೆ, ಸೊ ಆ ಥರದೊಂದು ಎನರ್ಜಿ ಬರ್ತಿದೆ. ಬಟ್ ಇಲ್ಲಿ ನೋಡಿದಾಗ ಓಕೆ, ಇಲ್ಲಿ ದ ಟವರ್ ಕಾರ್ಡ್ ಬರ್ತಿರೋದ್ರಿಂದ ಸಡನ್ ನಿಮ್ಮ ಲೈಫಲ್ಲಿ ಕೆಲವೊಂದು ಘಟನೆಗಳು ಇತ್ತೀಚಿನ ದಿನದಲ್ಲಿ ಆಗಿರುವಂಥದ್ದು ನೋಡಿ ನಿಮಗೆ ಅನಿಸಿರ್ಬೋದು
ನನ್ನ ಲೈಫಲ್ಲಿ ಒಳ್ಳೇದು ಮಾತ್ರ ನಿಧಾನಕ್ಕಾಗತ್ತೆ, ಕೆಟ್ಟದ್ದು ಬೇಕಿದ್ರೆ ಬೇಗ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಈ ಥರ ಫೀಲ್ ಮಾಡಿದ್ದೀರಾ ಅಂತ ಇಲ್ಲಿ ಎನರ್ಜಿ ಬರ್ತಿದೆ. ಓಕೆ, ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟಪಟ್ಟರು ಆಗೋದಿಲ್ಲಲ್ಲ ನನ್ನ ಲೈಫಲ್ಲಿ, ಕೆಟ್ಟದ್ದು ಬೇಕಿದ್ರೆ ಬೇಗ ಆಗ್ಬಿಡುತ್ತೆ, ನಾನು ಅನ್ಕೊಳ್ಳೋದೇ ಬೇಡ ಆಗ್ಬಿಡುತ್ತೆ ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ ನೀವಿಲ್ಲಿ ಅಲ್ವಾ. ಸೊ ಇಲ್ಲಿ ಎನರ್ಜಿ ನೋಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಒಂದು ಏನು ನೆಗೆಟಿವ್ ವೈಬ್ಸ್ ಅಥವಾ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಾ ಇಲ್ಲಿ ಬ್ಯಾಲೆನ್ಸ್ ಆಗ್ತಿರುವಂಥದ್ದು. ಒಂದೊಂದ್ಸಲ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ರೆ ತೀರಾ ಒಂದ್ರ ಮೇಲೆ ಕಷ್ಟನ ನೋಡ್ತಾನೆ ಇರ್ತೀರಾ. ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದಾಗ ಆಲ್ಮೋಸ್ಟ್ ಒಂದ್ರ ಮೇಲೆ ಒಂದು ಖುಷಿ ಕ್ಷಣಗಳನ್ನೇ ನೋಡ್ತೀರಾ. ಇಲ್ಲಿ ನಿಮ್ಮ ಲೈಫಲ್ಲಿ ಖುಷಿ ಬರೋಕ್ಕೂ ತಡ ಇಲ್ಲ, ದುಃಖ ಬರೋದಕ್ಕೂ ತಡ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಬಟ್ ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೋಡೋಣ ಫೀಲಿಂಗ್ಸ್, ಪ್ರೀತಿ ಫೀಲಿಂಗ್ಸ್ ಅಲ್ಲಿ ಏನ್ ಬರ್ತಾ ಇದೆ. ಓಕೆ, ಇಲ್ಲಿ ನೀವಿಬ್ರು ದೂರ ಇರ್ಬೋದು, ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಇಬ್ರು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ದೇಶದಲ್ಲೇ ಇರಬಹುದು. ಅಂಡ್ ಇಲ್ಲಿ ಕೆಲವೊಬ್ರು ತಂದೆ ತಾಯಿ ಬಗ್ಗೆನೂ ಈ ಒಂದು ರೀಡಿಂಗ್ ನ ನೋಡ್ತಾ ಇರಬಹುದು, ಅಥವಾ ಅಣ್ಣ ತಮ್ಮ ತಂಗಿ ಅಕ್ಕ ಈ ಒಂದು ರೀಡಿಂಗ್ ಅಲ್ಲೂ ಈ ತರ ರಿಲೇಟೆಡ್ ಅಲ್ಲೂ ನೀವು ರೀಡಿಂಗ್ ನ ನೋಡ್ತಾ ಇರಬಹುದು. ಓಕೆ, ಇಲ್ಲಿ ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ಸೊ ಆ ಒಂದು ಎನರ್ಜಿ ಕೂಡ ಬರ್ತಿದೆ. ಮದರ್, ಫಾದರ್ ಅಂಡ್ ಅಣ್ಣ ತಮ್ಮ ತಂಗಿ ಅಕ್ಕ ಈ ತರದ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ದೂರ ಇದ್ರೂ ಕೂಡ ನಿಮ್ಮ ಪ್ರೀತಿಯ ಪ್ರಭಾವಗಳು ಯಾವುದೇ ರೀತಿಯಂತ ಕಡಿಮೆ ಆಗ್ಲಿಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಅಲ್ಲಿ. ಇಲ್ಲಿ ಅವರು ಓಕೆ ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಮನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಅಂಡ್ ಓಕೆ, ಅವ್ರ ಜೊತೆಗೆ ಬೇರೆಯವ್ರು ಇದ್ರೂ ಕೂಡ ಓಕೆ, ಬೇರೆಯವ್ರಿದ್ರು, ಅವ್ರು ಎಂಗೇಜ್ ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ ಅನ್ನೋ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆನಾ, ಎಸ್, ಇಲ್ಲಿ ಈ ಒಂದು ಸೈಲೆನ್ಸ್ ನಿಮ್ಮಿಬ್ರು ಮಧ್ಯ ದೂರ ಆಗಿ ನೋ ಕಮ್ಯುನಿಕೇಶನ್ ನಡೀತಾ ಇದೆ, ಇಬ್ರು ಮೌನ ಆಗಿದ್ದೀರಾ, ತುಂಬಾ ದಿನದಿಂದ ಕಾಂಟ್ಯಾಕ್ಟ್ ಇಲ್ಲ, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ. ಸೊ ಇಲ್ಲಿ ಸಂಪರ್ಕ ಇಲ್ಲದಿದ್ರೂ ಕೂಡ ಅವರು ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಈ ಮೌನದೊಳಗಡೆ ಅವರು ತುಂಬಾ ನೋವು ತಿಂತಾ ಇದ್ದಾರೆ. ನಾಟ್ ಓನ್ಲಿ ನಿಮ್ಮ ಪರ್ಸನ್ ಅಂತಾನೆ ಅಂತ ಅಲ್ಲ, ನೀವು ಕೂಡ ಇಲ್ಲಿ ಮೌನದಲ್ಲಿ ತುಂಬಾ ಪೇನ್ ಅನುಭವಿಸ್ತಾ ಇದ್ದೀರಾ, ನೋವು ತಿಂತಾ ಇದ್ದೀರಾ. ಯಾಕೆ ಈ ತರ ಮಾಡ್ತಿದ್ರೆ, ಸಿಚುಯೇಷನ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ಈ ರೀತಿಯಾದಂತ ಕೆಲವೊಂದಷ್ಟು ವಿಷಯಗಳು ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ, ನಿಮ್ಮ ಪರ್ಸನ್ ಮೈಂಡ್ ಅಲ್ಲೂ ಬರ್ತಾ ಇದೆ. ಯಾವುದೋ ಒಂದು ವಿಷಯದಲ್ಲಿ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತಿಲ್ಲ, ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ. ಎಲ್ಲೊಂದ್ ಕಡೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಇಬ್ರಲ್ಲೂ ಕೂಡ ಎಲ್ಲೊಂದ್ ಕಡೆ ಆ ಪಶ್ಚಾತ್ತಾಪ ಅನ್ನುವಂಥದ್ದು ಅಂಡ್ ಆ ನೋವು ಅನ್ನುವಂಥದ್ದು ತುಂಬಾ ತೀವ್ರತೆ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ಇಲ್ಲಿ ಈ ಎಲ್ಲಾ ಸಿಚುಯೇಷನ್ಗಳು ಕ್ಲಿಯರ್ ಆಗ್ಬೇಕಂದ್ರೆ ಆ ಒಂದು ಸಂಪರ್ಕ ಅನ್ನುವಂಥದ್ದು, ಕಾಂಟ್ಯಾಕ್ಟ್ ಅನ್ನುವಂಥದ್ದು ಬರಬೇಕು. ಆ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಇಬ್ರಿಗೂ ಕೂಡ ಧೈರ್ಯ ಇಲ್ಲ. ಯಾಕೆಂದ್ರೆ ಮೊದಲನೇ ಹೆಜ್ಜೆ ನಾನ್ ಇಡ್ಬೇಕಾ, ಅವಳೇ ಬರ್ಲಿ ಅವನೇ ಬರ್ಲಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು. ಮೊದಲನೇ ಹೆಜ್ಜೆ ಅಂತ ನಾನ್ ಇಡಲ್ಲ, ಸಂಪರ್ಕ ಮಾಡ್ಬೇಕು, ಕಾಲ್ ಮಾಡ್ಬೇಕು, ಮೆಸೇಜ್ ಬರ್ಬೇಕು, ಬಟ್ ನಾನಂತೂ ಹೆಜ್ಜೆ ಇಡಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು. ಇಲ್ಲಿ ನಿಮ್ಮ ಎನರ್ಜಿನೂ ಆಗಿರ್ಬೋದು, ನಿಮ್ಮ ಪರ್ಸನ್ ಎನರ್ಜಿನೂ ಕೂಡ ಆಗಿರ್ಬೋದು. ಇಲ್ಲಿ ಎರಡು ಮಿಕ್ಸ್ ಎನರ್ಜಿ ನಾನಿಲ್ಲಿ ಕನೆಕ್ಟ್ ಮಾಡಿ ನೋಡ್ತಿರೋವಂಥದ್ದು. ಇಲ್ಲಿ ನಿಮಗೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೆ ಅದನ್ನ ನೋಡಿ, ನಿಮ್ಮ ಪರ್ಸನ್ ಎನರ್ಜಿಗೆ ಯಾವ್ದು ಕನೆಕ್ಟ್ ಆಗ್ತಿದೆ ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಎಸ್, ಇಲ್ಲಿ ಓಕೆ ಓಕೆ ನಿನ್ನೆ ರಾತ್ರಿ ದಿನ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಸ್ಟ್ರಾಂಗ್ ಎನರ್ಜಿ ಬರ್ತಿರೋವಂಥದ್ದು ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಬಂತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇದರಲ್ಲೂ ಕೂಡ ಟ್ಯಾರೋ ರೀಡಿಂಗ್ ಅಲ್ಲೂ ಬರ್ತಿದೆ. ನಿನ್ನೆ ಅಥವಾ ಮೊನ್ನೆಯ ರಾತ್ರಿ, ಇವತ್ತಿನ ದಿನ ಬೆಳಿಗ್ಗೆ ಮಧ್ಯಾಹ್ನ, ಓಕೆ ಸಂಜೆ ಟೈಮಲ್ಲಿ, ಇವತ್ತು ಮತ್ತೆ ನಿನ್ನೆ ಹೆಚ್ಚಾಗಿ ನಿಮ್ಮ ಬಗ್ಗೆ ಅವ್ರ ಯೋಚನೆ ಇತ್ತು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಹಳೆಯ ಮೆಸೇಜ್ಗಳನ್ನ ಓಪನ್ ಮಾಡಿ ನೋಡಿರುವಂಥದ್ದು, ಅಥವಾ ಹಳೆ ರೆಕಾರ್ಡ್ಗಳನ್ನ, ನಿಮ್ಮ ವಾಯ್ಸ್ ರೆಕಾರ್ಡ್ ಕೂಡ ಮಾಡ್ಕೊಂಡಿರ್ಬೋದು, ಅಥವಾ ನೀವು ರೆಕಾರ್ಡ್ ಮಾಡ್ಕೊಂಡಿರ್ಬೋದು. ಆ ರೆಕಾರ್ಡ್ಗಳನ್ನ ಪದೇ ಪದೇ ಕೇಳಿರುವಂಥದ್ದು, ಕೇಳಿ ಖುಷಿ ಪಡ್ತಾ ಇರುವಂಥದ್ದು, ಆ ಥರದ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಭವಿಷ್ಯದಲ್ಲಿ ಇನ್ ಫ್ಯೂಚರ್ ಎನರ್ಜಿ ನೋಡಿದಾಗ ಇಲ್ಲಿ ಓಕೆ ಓಕೆ ಇಲ್ಲಿ ನೋಡ್ಬೋದು ಎಲೋನ್ ಫೀಲಿಂಗ್, ಇಬ್ರದ್ದು ಕೂಡ ಎಲೋನ್ ಫೀಲಿಂಗ್ ಇದೆ. ನೆಕ್ಸ್ಟ್ ಫ್ಯೂಚರ್ ನೋಡಿದಾಗ ಇಲ್ಲಿ 2 ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ ಡೆತ್ ಆ್ಯಂಡ್ ರೀಬರ್ತ್ ಬರ್ತಿದೆ ಅಲ್ವಾ. ಸೊ ಇಲ್ಲಿ ಇನ್ ಫ್ಯೂಚರ್ ಅಂತ ನೋಡಿದಾಗ ಓಕೆ ದ ಟವರ್ ಕಾರ್ಡ್, ಸಡನ್ ಆಗಿ ಭೇಟಿ ಮಾಡುವಂಥದ್ದು, ಸಡನ್ ಆಗಿ ಮೆಸೇಜ್ ಮಾಡುವಂಥದ್ದು, ಅಥವಾ ಸಡನ್ ಆಗಿ ಪುನಃ ಕಾಂಟ್ಯಾಕ್ಟ್ ಮಾಡುವಂಥದ್ದು ನೋಡ್ಬೋದು. ಇಲ್ಲಿ ಸಡನ್ ಆಗಿ ನಿಮ್ಮ ಲೈಫಲ್ಲಿ
ಕೆಲವೊಂದು ಘಟನೆಗಳು ನಡೆಯುವಂಥದ್ದು ಇತ್ತೀಚಿನ ದಿನದಲ್ಲಿ ಸಡನ್ ಆಗಿ ಕೆಲವೊಂದು ಘಟನೆಗಳು ನಡೆದಿರ್ಬೋದು, ಮೇಲಿನ ಮೇಲೆ ಕೆಲವೊಂದು ವಿಷಯಗಳು ನಡೆದಿರ್ಬೋದು. ಇಲ್ಲಿ ಬರೀ ಪ್ರೀತಿ ವಿಷಯನೇ ಅಂತಲ್ಲ, ಓವರ್ ಆಲ್ ನಿಮ್ಮ ಲೈಫ್ ಎನರ್ಜಿಗೆ ನೋಡಿದಾಗ ಸಡನ್ ಆಗಿ ಕೆಲವೊಂದಷ್ಟು ಘಟನೆಗಳನ್ನ ನೀವು ಇಲ್ಲಿ ನೋಡಿದಿರಾ ಅಂತ ಇಲ್ಲಿ ಕಾಣಿಸ್ತಿದೆ. ಅದೇ ರೀತಿಯಾಗೇನೆ ಈಗ ಒಂದ್ಸಲ ಕತ್ತಲು ಕಳೆದ್ಮೇಲೆ ಬೆಳಕನ್ನೋದು ಬರಲೇಬೇಕು ಅಲ್ವಾ? ಸೊ ಆ ರೀತಿಯಾಗಿ ಇಷ್ಟು ದಿನ ನಿಮ್ಮ ಲೈಫಲ್ಲಿ ಎಲ್ಲೋ ಒಂದ್ ಕಡೆ ನೆಗೆಟಿವ್ ವೈಬ್ ಅಥವಾ ನೆಗೆಟಿವ್ ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫಲ್ಲಿ ನಡೀತಾ ಇತ್ತು, ನೆಗೆಟಿವ್ ಘಟನೆಗಳು ನಡೀತಾ ಇತ್ತು. ಇನ್ನು ಮುಂದೆ ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫಲ್ಲಿ ಸಡನ್ ಆಗಿ ಪಾಸಿಟಿವ್ ಎನರ್ಜಿನ ನೋಡ್ತೀರಾ, ಪಾಸಿಟಿವ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಸೊ ಯಾಕೆ ಅಂತ ಹೇಳಿ ನಿಮ್ಮ ಆಲೋಚನೆ ಅಷ್ಟು ಪಾಸಿಟಿವ್ ಆಗ್ತಾ ಇದೆ, ಒಂದು ಹೋಪ್ ಬರ್ತಾ ಇದೆ, ಒಂದು ನಂಬಿಕೆ ಬರ್ತಾ ಇದೆ. ಇಲ್ಲ, ನಾನು ಇದನ್ನ ಸಾಧಿಸ್ತೀನಿ, ಇದನ್ನ ನಾನು ಪಡ್ಕೊಂತೀನಿ ಅನ್ನೋಂಥ ಒಂದು ನಂಬಿಕೆ, ಹೋಪ್ ಅನ್ನೋದು ನಿಮ್ಮ ಮೈಂಡಲ್ಲಿ ಇವಾಗ ತುಂಬಿಸ್ಕೊಳ್ತಾ ಇದ್ದೀರಾ. ಸೊ ಆ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡ್ತಾ ಇದೆ. ಈಗ ನೀವು ಕೃಷಿ ಮಾಡ್ಬೇಕಿದ್ರೆ ಭತ್ತನ ಹಾಕಿದ್ರೆ ಬೆಳೆ ಏನ್ ಬರಬೇಕು? ಭತ್ತನೇ ಬರಬೇಕು ಅಲ್ವಾ? ಹಾಗಲಕಾಯಿ ಬಳ್ಳಿ ಅಂತೂ ಬರ್ಲಿಕ್ಕಾಗಲ್ಲ, ಅಥವಾ ಮಾವಿನ ಮರ ಅಂತೂ ಹುಟ್ಲಿಕ್ಕಾಗಲ್ಲ. ನೀವಲ್ಲಿ ಭತ್ತ ಹಾಕಿದಿರ ಅಂತ ಹೇಳಿದ್ರೆ ಅಲ್ಲಿ ಅಕ್ಕಿನೇ ಬೆಳಿಬೇಕು, ನೀವು ಭತ್ತನೇ ಬಂದಿರತ್ತೆ ಅಲ್ವಾ? ಸೊ ಇಲ್ಲಿ ನಿಮ್ಮ ಮೈಂಡ್ ಅಲ್ಲಿ ನೀವು ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದ್ದೀರಾ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ, ಅಂಡ್ ರಿಸಲ್ಟ್ ಕೂಡ ನೀವೇನ್ ನೋಡ್ತೀರಾ? ಪಾಸಿಟಿವ್ ಆಗೇ ನೋಡ್ತೀರಾ. ಸೊ ಸಡನ್ ಚೇಂಜಸ್ ಇಲ್ಲಿ ಪಾಸಿಟಿವ್ ರಿಸಲ್ಟ್, ಪಾಸಿಟಿವ್ ಆಗಿ ಆದಷ್ಟು ಬೇಗ ನೀವು ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಪರ್ಸನ್ ಇಂದ ಒಂದು ಕಾಲ್, ಮೆಸೇಜ್ ಅಥವಾ ಒಂದು ಪುನಃ ಸಂಪರ್ಕ ಮಾಡುವಂಥದ್ದು, ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಭೇಟಿ ಮಾಡುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಡೆತ್ ಅಂಡ್ ರೀಬರ್ತ್ ಕಾರ್ಡ್ ಬರ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲೊಂದು ಪುನರ್ಜನ್ಮ ನೋಡ್ಬೋದು. ದ ಎಂಪ್ರೆನ್ಸ್ ಕಾರ್ಡ್ ಕೆಳಗಡೆನೆ ಬಂದಿರುವಂಥದ್ದು ಡೆತ್ ಅಂಡ್ ರೀಬರ್ತ್ ಅಲ್ವಾ? ಸೊ ಇಲ್ಲಿ ಪುನರ್ಜನ್ಮ ಅನ್ನೋಂಥದ್ದು ನಿಮ್ಮ ಲೈಫಲ್ಲಿ ಮತ್ತೆ ನೋಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಬಟ್ ಇಲ್ಲಿ ಒಂದೇ ಒಂದು ಅರ್ಥ ಮಾಡ್ಕೊಬೇಕು ನೀವು, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಬಿಡಬೇಡಿ, ನಿಮ್ಮ ರೆಸ್ಪೆಕ್ಟ್ನ ಕೆಳಗೆ ಹಾಕ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಪ್ರೀತಿ ಎಷ್ಟು ಮುಖ್ಯವೋ ಹಾಗೆ ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ಇಂಪಾರ್ಟೆಂಟ್, ಸೆಲ್ಫ್ ವರ್ತ್, ನಿಮ್ಮ ಮೌಲ್ಯ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆನೂ ಗಮನ ಇರಲಿ. ಬರೀ ಪ್ರೀತಿ ಹಿಂದೆ, ಪರ್ಸನ್ ಹಿಂದೆ ಓಡೋದಲ್ಲ, ನಿಮ್ಮ ಮೌಲ್ಯನೂ ಕೂಡ ರೆಸ್ಪೆಕ್ಟ್ ಮಾಡಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನೀವು ನಿಮ್ಮನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಬೇರೆಯವ್ರು ನಿಮ್ಮನ್ನ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ ಅಲ್ವಾ? ಸೊ ಹಾಗೆ ಇಲ್ಲಿ ನಿಮ್ಮ ಮೌಲ್ಯವನ್ನು ಕೂಡ ನೀವು ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ವಿಷಯಗಳು. ಹಾಗೇನೆ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ, ಟ್ರಾವೆಲ್ ಮಾಡ್ಬೇಕಿದ್ರೆ ಸ್ವಲ್ಪ ಜಾಗ್ರತೆ ಇರ್ಲಿ, ತುಂಬಾ ದೂರದ ಪ್ರಯಾಣ ಮಾಡ್ಬೇಕಿದ್ರೆ ಸ್ವಲ್ಪ ಜಾಗ್ರತೆ ಇರ್ಲಿ ಅಂತ ಹೇಳಿ ಬರ್ತಿದೆ. ಅಂಡ್ ಇಲ್ಲಿ ಅತಿ ಅನಿವಾರ್ಯ ಹೋಗ್ಲೇಬೇಕಂತ ಇದ್ರೆ ಮಾತ್ರ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಆ ಪ್ಲಾನಿಂಗ್ ನ ಕ್ಯಾನ್ಸಲ್ ಮಾಡಿ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಕೇರ್ಫುಲ್ ಆಗಿರಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮ ಎಲ್ಲ ವಿಶಸ್ಗಳು, ನಿಮ್ಮ ಪ್ರೀತಿ ಸಂಬಂಧಗಳು ಎಲ್ಲದೂ ಕೂಡ ಆದಷ್ಟು ಬೇಗ ಸರಿಯಾಗಲಿ, ಹ್ಯಾಪಿ ರಿಲೇಷನ್ಶಿಪ್ನ ನೀವೆಲ್ಲರೂ ಕೂಡ ಲೀಡ್ ಮಾಡಲಿ ಅಂತ ಹೇಳಿ ಹೀಲ್ ಮಾಡ್ತಾ, ಬ್ಲೆಸ್ ಮಾಡ್ತಾ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಈ ಒಂದು ರೀಡಿಂಗಿಗೆ ನೀವೆಲ್ಲರೂ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು. ಓಕೆನಾ? ಸೊ ಕಮೆಂಟಲ್ಲಿ ಕನ್ನಡನ ಕ್ಲೀನಾಗಿ ಬರ್ದಾಕಿ, ಸರೆಂಡರ್ನ ತೊಗೊಂಡೋಗಿ ಸಿಲಿಂಡರ್ ಮಾಡಿ ಹಾಕಬೇಡಿ ಯಾರು ಕೂಡ. ಕಾಮಿಡಿ ಚೆನ್ನಾಗಿತ್ತು ನಿನ್ನೆ ಕೆಲವೊಬ್ರು ಕಮೆಂಟ್ಗಳು ನೋಡಲಿಕ್ಕೆ. ಸೊ ಜಸ್ಟ್ ನಾನು ತಮಾಷೆ ಮಾಡ್ತಿರೋದು. ಬಟ್ ಕನ್ನಡ ಅಂತ ಹೇಳಿದ್ಮೇಲೆ ನಮ್ಮ ಭಾಷೆ, ನಮ್ಮ ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ಬೇಕಲ್ವಾ? ಸೊ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತಾಡಿ ಕನ್ನಡ ಬರೆಯಕ್ಕೆ ಬರಲ್ಲ ಅಂದರೆ ಹೆಂಗೆ ಅಲ್ವಾ? ಸೊ ಆದಷ್ಟು ಕನ್ನಡ ಚೆನ್ನಾಗಿ ಮಾಡಿ ಬರೀರಿ. ಕಮೆಂಟಲ್ಲಿ ತಿಳಿಸ್ತೀರಾ ನನ್ನ ಪ್ರೀತಿಯ ಜೀವನ ಶಾಂತಿ ಮತ್ತು ಸಮತೋಲನದಲ್ಲಿದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ನ ಹಾಕ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿರ್ತೀರ ಪ್ರತಿಯೊಬ್ಬರು ಕೂಡ ನನ್ನ ಹೀಲಿಂಗ್ನ ಈಸಿಯಾಗಿ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಸೊ ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.